ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಉರಿ ಬಿಸಿಲಿನ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಜನರು ಬಿಸಿಲಿಗೆ ಒಂದು ಕಡೆ ತತ್ತರಿಸ್ತಾ ಇದ್ರೆ ಮತ್ತೊಂದು ಕಡೆ ಸರಿಯಾಗಿ ನೀರು ಸಿಗದೇನೆ ಹಾಹಾಕಾರ ಕೂಡ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿಯೇ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜಧಾನಿಯಲ್ಲೇ ನೀರಿಗಾಗಿ ಜನರ ಪರದಾಟ. ನಗರದ ಹೃದಯ ಭಾಗದ ಏರಿಯಾದಲ್ಲೇ ಬರ. ಬಿರು ಬೇಸಿಗೆಯ ತಾಪ ಯಾವುದೇ ಅಡೆತಡೆ ಇಲ್ಲದೆ ಹೆಚ್ಚುತ್ತಲೇ ಇದೆ. ಯಾವಾಗ ಈ ಬಿಸಿಲ ತಾಪ ಕಡಿಮೆಯಾಗುತ್ತೋ ಎಂದು ಜನ ಪರಿತಪಿಸುವಂತಾಗಿದೆ. ಗ್ಯಾಸ್ಗಾಗಿ ಜನರ ಪರದಾಟ ಮುಂದುವರೆದಿರುವಾಗಲೇ ಜನ ನೀರಿಗಾಗಿ ಪರದಾಡುತ್ತಿದ್ದಾರೆ. ಅದು ನಗರದ ಹೊರವಲಯ ಪ್ರದೇಶಗಳಲ್ಲಿ. ನಗರದ ಹೃದಯ ಭಾಗದ ಏರಿಯಾಗಳೇ ಈಗ ನೀರಿಲ್ಲದಂತಾಗಿವೆ. ಇದ್ದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ನಗರದ ಈ ಏರಿಯಾಗಳಲ್ಲಿ ನೀರಿಗಾಗಿ ಜನರ ಪರದಾಟ ಹೆಚ್ಚಾಗಿದೆ. ಕುಡಿಯೋಕ್ ಬಿಡಿ, ಬಳಸಲು ನೀರು ಇಲ್ಲದೆ ಮನೆ ತೊರೆದು ಸಂಬಂಧಿಕರ ಮನೆಗೆ ಹೋಗಿ ಇರುವ ಪರಿಸ್ಥಿತಿಯಾಗಿದೆ. ಸ್ನಾನಕ್ಕೂ ನೀರಿಲ್ಲದೆ ಟ್ಯಾಂಕರ್ ನೀರು ಹಿಡಿಯಲು ಆಗದ ಪರಿಸ್ಥಿತಿಯಲ್ಲಿ ಇರುವ ಹಿರಿಯ ನಾಗರಿಕರ ಪರಿಸ್ಥಿತಿ ಸಂಕಷ್ಟದಲ್ಲಿದೆ. ನಗರದ ಮಾಗಡಿ ರೋಡ್, ಫಸ್ಟ್ ಕ್ಲಾಸ್, ಬೆಟ್ಟಮ್ಮ ಸರ್ಕಲ್, ಅಶ್ವಥ್ ನಗರ, ಅಗ್ರಹಾರ ಸುತ್ತಮುತ್ತ ಹೆಚ್ಚಿನ ನೀರಿನ ಸಮಸ್ಯೆ ತಲೆದೂರಿದೆ. ನೀರಿನ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ್ರೂ ನೀರು ಸಾಕಾಗುತ್ತಿಲ್ಲ. ಈ ಸಮಸ್ಯೆಯಿಂದ ಮನೆಯಲ್ಲಿ ಇರೋಕಾಗದೆ ಮಗಳ ಮನೆಗೆ ಹೋಗಿ ಮಲಗೋಕೆ ಇಲ್ಲಿಗೆ ಬರ್ತೀನಿ ಅಂತಾರೆ ಮಹಿಳೆ. ಅಂದ್ರೆ ಅವಾಗ ಕೇಳಕ್ ಹೋದ್ರೆ ಈ ಕರೆಂಟ್ ಇಲ್ಲ, ಅದರಿಂದ ಆ ಕಡೆಯಿಂದನೇ ಕರೆಂಟ್ ಇಲ್ಲ, ಬರ್ತಾ ಇಲ್ಲ ಅಂತಾರೆ. ನೀರು ತುಂಬಾ ಪ್ರಾಬ್ಲಮ್ಮು, ನಿಮ್ಗೆ ಒಬ್ಬರಿಗೆ ಎಲ್ಲ ತುಂಬ ಕಡೆನೇ ಹಂಗೆ ಆಗಿದೆ ಅಂತ ಹೇಳ್ತಾರೆ. ಏನು ಮಾಡೋದು, ನಾವುಗಳಂತೂ ಇಲ್ಲಿರೋದೇ ಇಲ್ಲ, ನೀರಿಲ್ಲ ಅಂದ್ಬಿಟ್ಟು ಮಗಳ ಮೇಲೆ ಇರ್ತೀವಿ, ಬರ್ತೀವಿ, ಬಂದು ಹೋಗ್ತಾ ಇರೋದು. ಒಟ್ಟಾರೆ ಬಿಸಿಲ ತಾಪ ಕಡಿಮೆಯಾಗದೆ ಏರುತ್ತಲೇ ಇದೆ. ಇತ್ತ ನಗರದ ಬೋರ್ವೆಲ್ಗಳು ಬತ್ತಿ ಹೋಗುತ್ತಿವೆ. ಟ್ಯಾಂಕರ್ ನೀರು ಕೆಲವು ಕಡೆ ಪೂರೈಕೆ ಆದ್ರೂ ಸಾಕಾಗುತ್ತಿಲ್ಲ. ಇದರಿಂದ ಜನ ಪರದಾಡುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಕಾರ್ಯಪ್ರವೃತ್ತವಾಗಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.